ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಈಗ ಲಾಗ್ ಶುರು ಮಾಡಕತ್ತೆ. ಮುಂಜಾನೆ ಎದ್ಕೊಳ್ಳೆ ಅಂತಂದ್ರೆ ಟೈಮ್ 7:30 ಐತಿ. ಮಾವಿನಕಾಯಿ ಹರಿಬೇಕು ಅಂತಂದ್ರೆ ಪಾಡಿ ಬಂದು ಹಣ್ಣು ಒಂದು 15 ಹಣ್ಣು ಎಣಚಿ ತಿಂದು ಖಾಲಿ ಮಾಡಿದ್ದು. ಇಲ್ಲಿವರೆಗೂ ನಾವಂತೂ ಒಂದು ಹಣ್ಣು ತಿಂದಿಲ್ಲ. ಅವು ತಿಂದುಬಿಟ್ಟಿದ್ದನ್ನು ತಿಂದೇ ಹೊರತಾಗಿ ಪೂರ್ತಿ ಹಣ್ಣಾಗಿ ಇರೋದನ್ನು ತಿಂದಿಲ್ಲ. ಎಷ್ಟೊಂದು ಕೆಳಗೆಲ್ಲ ತಿಂದು ಹೋಗ್ಬಿಟ್ಟು ಇಲ್ಲಿ ಎಲ್ಲ ಒಮ್ಮೆ ಮತ್ತೊಂದು ಹೊಸ ಕಾಯಿ ಗಂಟು ಇದ್ದ ನೋಡು, ಅರ್ಧ ತಿಂತಾವ ಅರ್ಧ ಅಲ್ಲೇ ಬಿಟ್ಟಿರ್ತಾವ. ಅವು ಮತ್ತೆ ಹರಿದು ಬಿದ್ಬಿಡ್ತಾವ. ಸೀಸನ್ ಯಾಕೋ ಇವು ಮನೆ ಮುಂದಿನ ದೊಡ್ಡನಾಗ್ಲಿಲ್ಲ ನೋಡ್ರಿ. ದೃಷ್ಟಿ ಆತ ಅಂತ ನಂದ ದೃಷ್ಟಿ ಆಗಿರ್ಬೋದೇನು. ಡೈಲಿ ನಾವು ನೋಡ್ತೇವಲ್ರಿ. ಮತ್ತೆ ಚಿಕ್ಕ ಬಿದ್ದು ಅಂದ್ರೆ ಹುಳ ಬೀಳ್ತಾವ ನೋಡಿ. ಇದು ಹಿಂಗ ಬರತ್ತಂತೆ ಜಗ್ಗ ಕಾಣಂಗಿಲ್ಲ. ಹೌದಾ? ಇವು ಕಾಡಿ ಹಿಂಗ ಬಂದ್ರೆ ಹಣ್ಣಿ ಬಂದಿರ್ತಾವೆ. ಹರಿದ ಬಿಡ್ಬೇಕು ಅವನು ಇಷ್ಟು ಇಕ್ಕಟ್ಟು ಹರಿಯಾಕತ್ತಲ್ಲ. ಮಾವಿನಕಾಯಿ ಕಳ್ಳಿ ಪ್ಯಾಷನ್ ಫ್ರೂಟ್ ತೋರಿಸ್ತೇನೆ ಅಂದ್ರೆ ಇಲ್ಲೆಲ್ಲ ಪ್ಯಾಷನ್ ಫ್ರೂಟ್ ಆಗೈತಿ. ಇಲ್ಲೈತಿ ನೋಡ್ರಿ. ನಾ ತೋರಿಸ್ ಇಲ್ಲೈತಿ. ನಾ ಹತ್ತು ಮುಂದೆ ನೋಡಿದೆ ಪ್ಯಾಷನ್ ಫ್ರೂಟ್ ನೋಡ್ರಿ. ಈಗ ಬ್ಯಾಸಿಗೆ ಟೈಮೆಲ್ಲ ಆಗ್ಬೇಕಪ್ಪ. ಬ್ಯಾಸಿಗೆ ಟೈಮ್ ಮತ್ತೆ ತಳಗೆ ಬಿಡಾಕ ಎಲ್ಲಪ್ಪಗೆ ಬಾನ್ಬೇಕ ನೋಡಿ. ಎಲ್ಲ ಹಣ್ಣು ತಿಂದು ಕಾಲಿನ ಮಾಡ್ಯಾವ. ಸರಿ ಕಾಯಿ ನೋಡ್ರಿ ಅವನು. ಇದು ಪೂರ್ತಿ ಲಾಗ್ ನಿಮ್ಗೆ ಆಗಿರ್ತೈತಿ. ನಮ್ಮ ಮಾವಿನಕಾಯಿ ಇದಾಗ ನಮ್ಮ ಮನೆಯಾಗ ಹಗ್ಗ ಪಗ್ಗ ಏನೇನ ತಂದಾರ. ಇದನ್ನ ಹೆಂಗೆ ಮಾಡೋದು ವೆಂಕಟೇಶ್? ಇದು ಹಿಂಗೆ ಬರಾಕತ್ತಲ್ಲ. ಮತ್ತೆ ಹೆಂಗೆ ಯಾಕೋ ರೋಗ ಬಿದ್ದು ಏನಾದದು. ಹಾಂ, ಇದು ಬಂದಿರ್ಬೋದು ಬಹುಶಃ. ಈ ಥರ ಆದ್ರೆ ಸ್ವಲ್ಪ ಈ ಥರ ಚಿಕ್ಕಾಗಿರ್ತೈತಲ್ಲ, ಈ ಥರ ಆದ್ರೆ ಬಂದಿರ್ತ ಅಂತ ನೋಡೋಣ. ಇದೊಂದು ಹೆಚ್ಚು ನೋಡೋಣ. ಏನಾತ? ಕರ ಚುಚ್ತಾ? ನೀ ಹಂಗೆ ಹರದಿ ಮುಂಜಾತ್ಲೆ ನಮ್ಮ ಮನೆಯವ್ರು ಬನ್ನಿ ನೋಡ್ರಿ. ನಾವು ಈ ನಮ್ಮನೆ ದುಡಿತೇವೆ ಹರಿದದ್ದು ಬಟ್ಟೆ ಹಾಕ್ಕೊಂಡು. ಜಲ್ದಿ ವರ್ಷಗೋ ಎಷ್ಟು ಇಂಜೆಕ್ಷನ್ ಮಾಡಿ ಹಂಗೆ ಬಿತ್ತದ ನೋಡ್ರಿ. ಮಾವಿನಕಾಯಿ ಹೇಳಿದ ತಿಳಿವಲ್ದ ನಿನಗ. ನೋಡ್ಲಿಲ್ಲ. ನೀ ಬಾದ್ ಮಾಡಕ ಬಂದೇನ ಇಲ್ಲಿ ತಲೆಗಳು ಬಿಡ. ಇಲ್ಲ ಅಯ್ಯಯ್ಯ ಇದು ಹೆಂಗಾತ? ಬನೀತದ ಇದು ಹಣ್ಣಾಗಿ. ಹಿಂಗ್ಯಾಕೆ ಆಗತೈತಿ ಫೋನ್? ಹಣ್ಣಾಗೈತ ತಿನ್ನಕಂತ ಬನ್ನಿ. ಇದನ್ನ ನಿಲ್ಲಿಸಿ ತಿನ್ನ ನೋಡ್ರಿ. ಅಡ್ಡಾಡೋದಲ್ಲ ಹೇಳಿದಿ. ತಿಳ್ಕೊಬೇಕಿತ್ತ ತಿಳ್ಕೊಲಿಲ್ಲ. ಈಗ ತಿಳ್ಕೊಂಡು ಈಗ ಇಲ್ಲಿ ಗಾಡಿ ಮ್ಯಾಗ ನಿಂತೆ ನೋಡ. ಇವು ನೋಡ್ರಿ ಮನದ್ ಬಿಡ್ತಾವ. ನಡಿತೈತಿ ಇದ್ರ ಮೇಲೆ ಇಟ್ಟ ಮುಣತೈತಿ. ಆತ ನಂದು ರಗಡ ಕೆಲಸ ಮಾಡಿದ ಅಲ್ಲಿ ತೂತ್ ಕೆಡ್ದಿರಿ. ಅಲ್ಲಿ ನಾ ಮಾಡಿಲ್ಲ. ಮತ್ತು ನೀನ ಮಾಡಿ ನಿನ್ನೋ ಮಾತ ಅಡ್ಡಾಡು. ನಾ ಒಟ್ಟ ಕಾಲಿ ಹಿಡಿದಿಲ್ಲ. ಅದ್ರ ಮ್ಯಾಲ ನನ್ನೂ ನಾಳಪ್ಪ. ನನ್ನೂ ತಪ್ಪತ್ತ. ಸುಮ್ಮನೆ ಯಾಕ ಜಗಳ. ಗಿಡದಾಗ ಹಣ್ಣು ಅದಾಗ ತಿನ್ಬೇಕಂತ ನಾವಂದ್ರೆ ಹಿಂಗ ನೋಡ್ರಿ. ಮಾವಿನಕಾಯಿ ಹರಿದು ಇಷ್ಟು ಹರಿದಿಂದ ಎಷ್ಟು ಅಕ್ಕಾವ ಅಂತ ಹೇಳ್ತೀವಿ. ಹೋದ್ರಸ್ ಭಾಳ ಆಗಿದ್ದು. ಹೋದ್ರಸ್ ಜಗ್ಗಿ ಹಣ್ಣು ತಿಂದ್ವಿ. ನಮ್ಮ ನಿನ್ನೆ ಬಂದಿದ್ರಲ್ಲ, ನೀವು ಮಾರಕ್ಕೆ ಕೊಡ್ತೀರನಂತ. ನಮಗೆ ತಿನ್ನಕ್ಕೆ ಸಾಲಾಗಿಲ್ಲ. ನೀವು ಯಾರ ಕೇಳಿದ್ರಪ್ಪ? ನಮ್ಗಷ್ಟು ಮತ್ತೆ ಕೊಡ್ತೀವಿ ಅಂತಂದ್ವಿ. ಇವನ್ನ ಹೆಚ್ಚಿದು ನೋಡೋದು. ಇವು ಏನಾರ ಇದಾಗಲಿಲ್ಲ ಅಂದ್ರೆ, ಹಣ್ಣು ಚಲೋ ಆಗಲಿಲ್ಲ ಅಂದ್ರೆ ಇವ್ನು ಬರೀ ಉಪ್ಪಿನಕಾಯಿಗೆ ಹಾಕೋದು ನೋಡಿ. ವರ್ಷ ಉಪ್ಪಿನಕಾಯಿ ನಾನು ಹರಿತೇನೆ ನಿಂದ್ರಪ್ಪ. ಹೊಡಿಯೋ ಬಂದ್ ಮಾಡಿ. ನೋಡ್ರಿ ಬಿದ್ದ ಬಿಡ್ತಿದ್ನಿ. ನೀನು ಇನ್ನೊಬ್ಬಕ್ಕೆ ಅಂತ ಬರ್ತಿದ್ದ. ಇಲ್ಲಿ ನೋಡ್ರಿ ಹೆಂಗೆ ತಿಂದೈತಿದ್ ಇಂಚಿ.
ಪೂರ್ತಿ ಏನು ಇಷ್ಟು ಹಿಂಗೆ ತಿಂದ್ರೆ ನನಗೂ ಖುಷಿನ, ಬಟ್ ಹಂಗೆ ಮಾಡಂಗಿಲ್ಲ ಮಗುನು. ಕರೇನ ಇಟ್ಟನ ಕೈಲೇನ ಹರಿಸ್ಬೇಕಂತ ಆಸೆ. ಈಗ ಅಲ್ಲಿ ಒಂದು ನೋಡ್ರಿ, ಅಲ್ಲಿ ಕಾಣಿಸ್ತದಲ್ಲ ಹೆಂಗೆ ತಿಂದ ನೋಡ್ರಿ ಅಲ್ಲಿ. ಹಾಂ ಮ್ಯಾಗಿನ ಇಷ್ಟು ಎಲ್ಲ ಹರಿ, ಇಲ್ಲಿ ಕೆಳಗಿನ ಅಷ್ಟೇ ಬಿಡೋಣ, ಕೆಳಗಿನ ಒಂದು 2-3 ಡಜನ್ ಬಿಡೋಣಂತ. ಅವು ಹಣ್ಣು ಆದ ಮುಗೋದಿಂದ ಇವನ್ ಹರಿಯಾಕೆ ಬರ್ತೈತಿ. ರೀ ಏನು ಮಾಡಕತ್ತೀರಿ, ಎಲ್ಲಿದ್ದೀರಿ? ಮಾವಿನ ಗಿಡದಲ್ಲಿ ಕಾಣೆಯಾಗಿದ್ದಾರೆ ನಮ್ಮ ಯಜಮಾನ್ರು. ಗಟ್ಟಿಯಾಗಿ ಹಿಡ್ಕೋರಿ, ಮೊದಲೇ 78 kg ಇದ್ದೀರಿ. 79 ಅದ ನಿಮ್ದು ಡಾಪ, ಮೊದಲು 85 ಇದ್ದ. ನನ್ನ ಮ್ಯಾಗಿನ ಬಿತ್ತ. 80 kg ಅದಾರು, ಮಾವಿನ ಗಿಡದಲ್ಲಿ ಕಾಣೆಯಾಗಿ ಬಿಟ್ಟಿದ್ದಾರು ನಮ್ಮ ಮನೆಯವರು. ನಮ್ಮೆಲ್ಲ 70 ಅದ, ನಾ 68 ಅದೀನಿ. ನಮ್ಮ ದೇವಿ 51 ಅದಾವ ಬರ್ರಿ, 54 ಇದ್ದಳಕ್ಕೆ. ಅವಾಗ ವಾಕಿಂಗ್ ಮಾಡಕ್ಕೆ ಎದ್ದು ಬರ್ತಿದ್ದಳು, ಬರಂಗೇನೆ ಇಲ್ಲಿಗ. ಇವ್ನು ಹರಿದಿಲ್ರಿ, ಇವ್ನು ಹರಿದಿಲ್ಲ. 51 ಅದಾಳಕ್ಕೆ, ನಾ 68. ನೀ 71 ಮಗನ ಏನಾಗಿ ಸುಳ್ಳ ಹೇಳ್ತಿತ್ತಗಪ್ಪ. ಸೌಕಸ ಇನ್ನಟ್ ಬಿಡಪ್ಪ ನಿಂದ್ರ. ಹೋದರ್ಸ ಇಷ್ಟ ಆಗಿದ್ದನಪ್ಪ, ಹೌದಿಲ್ಲ? ಎಸ್ ಬಿಟ್ಟು ತುಂಬಿದ್ದು? ಆಗ 2 ಬಕೆಟ್ 3 ಬುಟ್ಟು ತುಂಬಿದ್ದು, 2 ಬಕೆಟ್ ಹಾಕಿದ್ದೀವಿ. ಮ್ಯಾಗಿನ ಅಷ್ಟ ಹರ್ಕೊ ವೆಂಕಟೇಶ. ನಾ ಹೋಗ್ಲಿ ಜಳಕ ಮಾಡಿ ಬರ್ಲಿ. ಸಾವ್ಕಾಸ್ ಕಡ್ಡಾಯ ಅಂತಂದ್ರೆ ಇನ್ನೂ ತಂದಿಲ್ಲ, ಕಡೆನ ತಂದಿಲ್ಲ. ನೀವು ಹೆಂಗೆ ಮಾಡಿದ್ರಪ್ಪ ಮುಂದಿನ ನೆನಪುದಿಲ್ಲ. ನಾ ಹಚ್ಚಿ ನನಗೆ ಭಾಳ ಸತಿ ಅಲ್ಲಿ ಸ್ಥಳ ನೆನೆಸ್ತಾನೆ. ಕೆಳಗೆ ಕುರ್ಚಿಯಾಗಿ ಕರ್ಕೊಂಡು ನೆಲಕ್ತಾವ, ನೆನಸ್ತಾವ ಇಲ್ಲ ಮಿಂಚಿನ ಮಿಕ್ಕಿ ಹಿಡ್ಕೊಂಡು ಅವ್ನು ಹರಿಬೇಡ. ಈಗ ನೀವು ಬ್ಯಾಡ ವೆಂಕಟೇಶ, ಮ್ಯಾಗಿನ ಅಷ್ಟ ಹರಿ. ಇವು ಮ್ಯಾಲಿನೂ ಮತ್ತೆ ನೆಲ್ಕಂಗಿಲ್ಲ, ಮತ್ತೆ ಇವು ಅಷ್ಟು ಹಂಗೆ ಉಳಿತಾವ ನೋಡ. ಈಗ ಇವ್ನು ಮತ್ತೊಮ್ಮೆ ಹರಿಯಾಕೆ ಬರ್ತೈತಿ. ಈಗ ಬೇಡಪ್ಪ, ಅವ ಹಣ್ಣು ಆದಿದ್ದು ಮತ್ತೊಮ್ಮೆ ಹರಿಯಾಕೆ ಬರ್ತೈತಿ. ಇನ್ನೂ ಚಟ್ ತಿನ್ನೋಲ್ಲ ಪಾಪ. ಇಲ್ಲಿ ತೋರಿಸ್ಪ. ಅಲ್ಲ ಅವು ಕೆಳಗೇನು ಇರಲಿ, ಇಲ್ಲಿ ಮ್ಯಾಲಿನವ್ರ ಹರ್ಕೊಂಡ್ಲ ಅವು ಅಲಗಿನ ಇರಲಿ. ಅಯ್ಯೋ ಹೌದು ವೆಂಕಟೇಶ, ಇದು ಗಿನಿ ಮೋತಿ ನೋಡ್ರಿ. ನಂಗೆ ಗೊತ್ತೇ ಇರಲಿಲ್ಲ. ಹೆಂಗೈತೆ ನೋಡ್ರಿ ಇದು, ಸೇಮ್ ಗಿನಿಗತ್ತೆ. ನನ್ಗೆ ಗೊತ್ತೇ ಇರಲಿಲ್ಲ ಇದು ಗಿನಿ ಮೋತಿ ಮಾವಿನಕಾಯಿ ಅನ್ನೋದು. ನನ್ನ ಫ್ರೆಂಡ್ ಹೇಳ್ಕೊಟ್ಟಾಳ. ನಂಗೆ ಒಂದ್ಸಲ ವಿಡಿಯೋ ಕಾಲ್ ಮಾಡಿದ್ನಿ, ಗಿನಿ ಮೋತಿ ಮಾವಿನಕಾಯಿ ಅಂತಂದ್ರೆ ಅವಾಗ ಗೊತ್ತಾಯ್ತು ನನಗೆ ಹೆಸರು. ಪಾಡಿ ಬಿದ್ದಾವ ಇವು, ಯಾಕೋ ರೋಗ ಬಿದ್ದಾವ ಏನೋ ರೀ ಈ ಸಲ ಗಿಡಗಳಿಗೆ. ಹೌದಿಲ್ಪ? ಮ್ಯಾಂಗೋ ಹಿಂಗೆ ಗಿಡದಾಗ ಮಾಡಿ ಹಣ್ಣು ತಿನ್ನಕ್ಕೆ ನಂಗೆ ಭಾಳ ಇಷ್ಟ. ಇನ್ನಿಚೆ ತಿನ್ನತ್ತೆ ನೋಡ್ರಿ. ಇದನ್ನ ಯಾಕೆ ಹೊಡೆದಿಲ್ಪ ಪಾಪ, ಇಷ್ಟು ತಿಂತಿದ್ದು. ಏನು ಬುದ್ಧಿನೇ ಇಲ್ಲ, ಎಲ್ಲ ನಮ್ಗೆ ಆಗಲ್ಲ ಅನ್ನೋ ಜನ ನೋಡ್ರಿ. ಅದನ್ನು ಇದು ಉಳಿದೇ ಇಲ್ಲ. ಗಿನಿ ಮೋತಿದ್ದು ಪಾಡಿ ಬಿದ್ದಾಗ ಶಿವ ಒಂದು ಶಾ ಅವಿಷ್ಟು ಹಂಗ ಇರ್ಲಿ, ಹರಿಬೇಡ. ನೀವು ಇನ್ನೊಂದು 8 ದಿನ ಬಿಟ್ಟು. ನಾವು ಮಾವಿನಕಾಯಿ ಹರಿದೀವಿಲ್ಲ, ಪ್ರತಿ ವರ್ಷನೂ ಏನಾದರೂ ಎಡಿಬಿಟ್ ಮಾಡ್ತಾನೆ ಇರ್ತೀವಿ. ಹೋದ ವರ್ಷ ಇನ್ನೂ ಪಾಡಿಗೆ ಬಂದಿಲ್ಲ, ಹಣ್ಣಿಗೆ ಬಂದಿಲ್ಲ ಅಂತೇಳಿ ಒಂದು ಮಳೆ ಆದಿಂದ ಹರಿದಿಟ್ಟಿವಿ. ಅವು ಮನೆ ಹತ್ರ ಗಿಡ ಐತಿಲ್ಲ, ಅದನ್ನು ಮಾತ್ರ ನಮ್ಗೆ ತಿನ್ನಸಿ. ಮಾವಿನಕಾಯಿ ಹಣ್ಣು ಹಾಕಕ್ಕೆ ಕಡ್ಡ ಕೊಯ್ಯಾಕೆ ಬರತ್ತ ನೋಡ್ರಿ. ನಾವು ಕಡ್ಡ ಅಂತೀವಿ, ಮತ್ತು ನೀವು ಏನಾರು ತಿಳ್ಕೊಬೇಡ್ರಿ. ಈಗ ಬರ್ರಿ ಕಡ್ಡ ಕೊಯ್ಕೊಂಡು ಬರೋಣ್ರಿ ಮಾವಿನಕಾಯಿ ಹಣ್ಣು ಹಾಕಕ್ಕೆ. ಏನು ಮಾಡವ್ರು? ನಾವು ಮಾವಿನಕಾಯಿ ಹರಿದಿಟ್ಟೇವಿ, ಹಣ್ಣು ಹಾಕ್ಬೇಕು, ಅದಕ್ಕೆ ಕಡ್ಡ ಬೇಕು, ಕಡ್ಡ ಕೊಯ್ಬೇಕು. ಹಾಂ ಹೌದು.
ಬರ್ರಿ ಈಗ ಬಡ ಬಡ ಕಡ್ಡಕ್ಕೆ ಹೋಗ್ಕೊಂಡ ಹೋಗಿ ಹಣ್ಣು ಹಾಕೋದು ತೋರ್ಸುನ್ರಿ. ಸೂಪರ್. ಹಿಂಗೆ ಯಾರು ಹಣ್ಣು ಹಾಕ್ತಾರೆ ಎಲ್ಲ ಎಣ್ಣೆ ಸುರಿದು ಬಿಡ್ತಾರೆ. ಹಳೆಗಿನವ್ರು ಮತ್ತೆ ಹಿಂಗೆ ಮಾಡ್ತಾರ. ಬಾಳೆಹಣ್ಣಿಗೆ ಹಾಕ್ತಾರಲ್ಲ ಅಂಕೇಶ್, ಅದ ಎಣ್ಣೆ ಬರ್ತದನ ಈ ಮಾವಿನ ಹಣ್ಣಿಗೂ? ಕೇಳ್ಬೇಕು ಅದನ್ನ ಯಾರು ನಮಗೂ ಗೊತ್ತಿಲ್ಲ. ನಾವು ಮಹಾರಾಷ್ಟ್ರದಾಗಿದ್ದಾಗ ಹರಿದಾರ್ದಾಗ ಕಾಯಿ ಹರಿದಾರ್ದಾಗ ಒಟ್ಟು ಬಿಡ್ತಿದ್ರು ತಂಡಿಗೆ. ಅವ್ನು ಬಾಕ್ಸ್ನ ಹಾಕಿ ಕಳಿಸ್ತಿರು. ಮುಂಬೈಗೆ ಹೋಗಿ ದಿಲ್ಲಿಗೆ ಹೋಗಿ ಬೆಳಗಾವಿಗೆ ಬರ್ಬೋದು ಅಂದ್ರೆ ಹಣ್ಣು ಹಾಕಿದ್ರು. ಇಂಥವ್ರು ರೆಟ್ಟಿನ ಬಾಕ್ಸ್ನ ಹಾಕಿ ಇಟ್ಬಿಟ್ರೆ ಹಣ್ಣಾಗಿ ಬಿಡ್ತಾರೆ. ಅದ್ರಾಗ ಒಂದಿಟ್ಟು ಕಡ್ಡ ಹಾಕಿರ್ತಾರಲ್ಲ, ಇಂಥ ಹುಲ್ಲ ಇರ್ತೈತೆ ಅದ್ರಾಗು. ಮತ್ತು ರಂಬಿಸ್ಬೇಕಪ್ಪ ನಾನು, ಮತ್ತು ರಂಬಿಸಿದ್ರ ಬಾಳೆವು. ಮತ್ತು ಮೊದಲು ನೀನ ಸ್ವೀಟ್ ತರಿಸೋವಲ್ಲ, ಮತ್ತು ನೀನ ರಂಬಿಸ್ಬೇಕು. ಮತ್ತೆ ಯಾರು ರಂಬಿಸ್ತಾರ? ಇದಷ್ಟು ಹಾಕೈತೆ ವೆಂಕಟೇಶ? ಅದ್ರಾಗ ಮುತ್ತಾಕಿರ್ತೈತೆ. ಹ್ಞೂ, ಮತ್ತು ನಂಗೆ ಗೊತ್ತಿಲ್ಲಪ್ಪ, ನೀವು ಹೆಂಗೆ ಹಾಕ್ತೀರ? ತೆಳಗೆ ಹಾಕ್ತಾರೆ. ಆ ಮಾರಾಕ್ತಾರ ಅವರು ಎಣ್ಣೆ ಹಾಕಿ ಹಣ್ಣು ಮಾಡಿರ್ತಾರ. ಒಂದು ಇಡ್ಡಿ ಕಡ್ಡಕ್ಕೆ ಹೋದ ಬುಟ್ಟಾಗಿಟ್ಟು ನಾವು ಕಡ್ಡ ಹಾಕಿ ಹಣ್ಣು ಮಾಡಿ ಅಂತ ತೋರಿಸ್ತಾರೆ. ಬರ್ರಿ ಈಗ ಕಡ್ಡಾಕ್ ಹೋಗ್ಕೊಂಡು ಹೊಂಟಿವು ಮಾವಿನಕಾಯಿ ಹಣ್ಣು ಹಾಕಕ್ಕೆ. ಯಾರಿಗೆಲ್ಲ ಬೇಕು ಹೇಳ್ರಿ, ಕಡ್ಡ ಐತೆ ನೋಡ್ರಿ, ಪೇವರ್ ಕಾಡ್ರಿ ಅದ. ಯಾರಿಗೆ ಬೇಕು ನೋಡ್ರಿ ಮಾವಿನಕಾಯಿ. ನಾವು ಮಂತ್ರ ಮಸ್ತ್ ಮಾವಿನಕಾಯಿ ಹಣ್ಣು ಹಾಕ್ತೀವಿ, ಮಸ್ತ್ ಹಾಕವು. ಜವಾರಿ ಹಣ್ಣು ಯಾರಿಗೆ ಬೇಕು ಪಟ್ನ ಇನ್ನು 4 ದಿನದಾಗ ಹೇಳ್ರಿ. ಯಾರಿಗೆ ಬೇಕು ಎಲ್ಲರಿಗೂ ಕಳಿಸ್ತೀವಿ. 4 ದಿನ ಆದ್ಯಂತ ಸಿಗೋದಿಲ್ಲ ರೀ. ಮತ್ತು ನಾವೇನು ರೊಕ್ಕ ತೊಗೊಳಂಗಿಲ್ಲ, ಹಂಗೆ ಫ್ರೀಯಾಗಿ ಕೊಡ್ತೀವಿ ರೀ. ಎಲ್ಲರೂ ತಿನ್ಬೇಕು, ನಮ್ಮ ಹೊಲ್ದಾನ ಹಣ್ಣು ಎಲ್ಲರೂ ತಿನ್ಬೇಕು ಅಷ್ಟೇ ನಮ್ಮ ಆಸೆ. ನಮಗೆ ಒಟ್ಟು ಏನು ರೀ, ಮಂದಿ ಎಲ್ಲರಿಗೂ ಕೊಟ್ಟು ತಿನ್ನೋದಂದ್ರೆ ನನಗೊಂದು ಪ್ರೀತಿ ಭಾಳ ರೀ. ಎಲ್ಲರಿಗೂ ಕೊಟ್ಟು ತಿನ್ಬೇಕು, ಅದ್ರಾಗ ಒಂದು ಮಜಾನ ಬೇರೆ ರೀ ನಮ್ಮದು. ಹಂಗೆ ನೋಡ್ರಿ, ನಾವು ಒಟ್ಟು ಕೊಡೋರು ಎಲ್ಲರಿಗೂ ತಿನ್ನಕ್ಕೆ. ಯಾವುದೋ ಹಣ್ಣು ಇರಲಿ, ತೆಂಗಿನಕಾಯಿ ಇರಲಿ, ನಾವು ಏನೂ ಮಾರಂಗಿಲ್ಲ ರೀ. ಎಲ್ಲ ಹಂಗೆ ಫ್ರೀಯಾಗಿ ಕೊಡ್ತೀವಿ. ಒಟ್ಟು ಕೊಟ್ಟು ತಿನ್ನೋದಂದ್ರೆ ನಮ್ಗೆ ಒಂಥರ ಮಜಾ, ಖುಷಿ ಅದ. ನಮ್ಮ ಹೊಲ್ದಾಗಿನ ಹಣ್ಣು ಇನ್ನೊಬ್ರಿಗೆ ಕೊಟ್ಟು ತಿಂತೀವಪ್ಪ ಅಂದ್ರೆ ಅದೊಂದು ಖುಷಿನೇ ಬೇರೆ ಅದ. ಇಷ್ಟಕ್ಕೊಂದಾಗ ಕಡ್ಡಕ್ಕೆ ಹಾಕೊಂಬಂದ್ವಿ. ಈಗ ಹಣ್ಣು ಹೆಂಗೆ ಹಾಕ್ತೇವೆ, ಹಣ್ಣಿಗೆ ಹೆಂಗೆ ಹಾಕ್ತೇವೆ ಅಂತೇಳಿ ತೋರಿಸ್ತೀವಿ. ಚಲೋ ಆಯ್ತು. ಹಾಂ ಅಂದಾಗ ಯಲ್ಲಾಪುರ ಹೋಗುದಾ? ಆ ಮದ್ವೆ ಗಾಡ್ಯಾಗ ಹೋಗೋದು ಬಿಟ್ಬಿಟ್ಟ. ಏಯ್ ಉಡಾಗ ಗಾಡಿ, ಮದ್ವೆ ಗಾಡಿ ಮ್ಯಾಗ ಹೋಗ್ಬೇಕ್ರಿ ನೋಡ್ರಿ. ಮದ್ವೆ ಗಾಡ್ಯಾಗ ಹೋಗ್ಬೇಕ್ರಲ್ಲ, ಸಾವಕಾಶ ಹೋಗ್ಬಾರ್ರಿ. ಸಟ್ಟ ಏನು ತೊಗೊಂಬಂದ್ರಿ? ಹಾಂ ಕಡ್ಡ ತೊಗೊಂಬಂದಿರಿ. ಆದ್ರೆ ಅದನ್ನ ಎಲ್ಲಿ ಮಾವಿನಕಾಯಿ ಹಾಕ್ತಿರೋ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಹಾಕಿ ನಾ ಆಕಳಿಗೆ ಹೋಗೋದು ಬಿಡ. ಕಡ್ಡ ತೊಗೊಂಬಂದ್ರೆ ನೋಡ್ರಿ. ನಮ್ದು ಇದು ಬಾತ್ರೂಮ್ ನೋಡ್ರಿ. ಇಲ್ಲಿ ಜಳಕ ಮಾಡಕ್ಕೆ ಇದ್ರ ಬರ್ತೈತಿ. ಹಾಂ, ಇಲ್ಲಿಗ ಹಣ್ಣು ಹಾಕೋ ಪ್ಲ್ಯಾನ್ ನಮ್ದು. ಹಾಂ, ಇಷ್ಟು ಮತ್ತೆ ಸಂಜೆ ಮುಂದೆ ಹಾಕೋಬೇಕು. ಮತ್ತೆ ಮುಕ್ಕೊಳಕ್ಕೆ
ಮತ್ತು ಇಲ್ಲಿ ಬಂತು ನೋಡ್ರಿ ಪಾಳಿ. ಇವಿಷ್ಟು ನಮ್ಮ ಮಾವಿನ ಗಿಡದ ಮಾವಿನಕಾಯಿ ನೋಡ್ರಿ. ಇದ್ರೊಳಗೆ ಎಷ್ಟು ಥರ ಅದಾವ ಅಂತಂದ್ರೆ ಈಗ ಸದ್ಯಕ್ಕೆ 5 ಥರ ಅದಾವ. ಇದು ಗಿನಿ ಮೋತಿ ನೋಡ್ರಿ, ಸೇಮ್ ಗಿನಿ ಮೋತಿ ಥರನ ಕಾಣಿಸ್ತೈತಿ. ಗಿನಿ ಮೋತಿ ಗೋಯಾ ಮಾವಿನಕಾಯಿ ಅನ್ನಕ್ಕೆ ಹೋಗ್ಬೇಡ್ರಿ ಮತ್ತೆ. ಹಾಂ, ಗೋಯಾ ಮಾವಿನಕಾಯಿ ಎಲ್ಲ ಗಿನಿ ಮೋತಿ ಇದು ಒಂಥರ ಬೇರೆ. ಇದು ಗಿನಿ ಮೋತಿ ಐತಿ, ಅದ್ರ ಅಷ್ಟು ದೊಡ್ಡದಿಲ್ಲ. ಎಲ್ಲ ಮಾವಿನಕಾಯಿ ಗಿನಿ ಮೋತಿನ ಇರ್ತಾವ. ಗಿನಿ ಮೋತಿನ ಇರ್ತಾವ ಅಂದ್ರೆ ಇದು ಹೆಸರು ಗಿನಿ ಮೋತಿ ಹೆಸರು ಅಂತ. ಇದು ಏನು ಅಂತೀರಿ ನೋಡ್ರಿ, ನಾವು ಗೊಯ್ಯಕಾಯಿ ಅಂತೇವಿ. ಅದಿದು ಮನೆ ಮುಂದೆ ಇದು ಇಲ್ಲ ಐತಲ್ಲ ಅದು. ಇದ್ರೊಳಗೆ ಎಡಕಾಯಿ ಅದಾವು, ಉಳಿದಿದ್ದೆಲ್ಲ ಉದುರಿ ಹೋಗ್ಬಿಟ್ಟು. ಮತ್ತು ಇವು ಮನೆ ಆಚೆ ಕಡೆ ಐತಲ್ಲ, ಈ ಸೀಕರ್ನಿ ಹಣ್ಣು ನೋಡ್ರಿ. ಈ ವರ್ಷ ಯಾಕೋದು ಸಣ್ಣ ಅದಾವ, ದೃಷ್ಟಿತಿಯಾಗಿ ಏನಾದರೂ ಆಗಿರ್ಬೋದು. ಅಷ್ಟು 6 ಥರದ ಹಣ್ಣು ಅದಾವ ನಮ್ಮ ಗಿಡದೊಳಗೆ. ಇಲ್ಲಂತರ ನೋಡ್ರಿ, ಈ ಒಂದು ಹಣ್ಣು ಇಷ್ಟು ಅದ್ರ ತಿನ್ನಕ್ಕೆ ಕಾಯಿ ಭಾಳ ಅಂದ್ರೆ ಭಾಳ ಹುಳಿ ಇರ್ತೈತಿ. ಅದ್ರ ತಿನ್ನಕ್ಕೆ ಹಣ್ಣು ಸೀಕರ್ನಿ ಹಣ್ಣಿದೆ, ಭಾಳ ಅಂದ್ರೆ ಭಾಳ ರುಚಿ ಆಕೈತಿ ಇದು ಹಣ್ಣು. ಕಾಯಿ ಭಾಳ ಅಂದ್ರೆ ಭಾಳ ದೊಡ್ಡ ಹೋಗ್ತಾವ. ಈ ವರ್ಷ ಏನು ಸಮಸ್ಯೆ ಆತಂತ ಗೊತ್ತಿಲ್ಲ. ಇಷ್ಟು ಗಿಡ ನೋಡ್ರಿ, ಇದೊಂದು ಥರ ಹಣ್ಣು, ಇದು ಒಂದು ಹಣ್ಣು ಬೇರೆ, ಇದು ಒಂದು ಹಣ್ಣು ಬೇರೆ, ಅದೊಂದು ಹಣ್ಣು ಬೇರೆ, ಇದೊಂದು ಹಣ್ಣು ಬೇರೆ. 4 ಗಿಡ ಅದಾವ್ರಿ. ಇನ್ನೂ ಒಂದು ಥರ ಹರಿದಿಲ್ಲ, ಅವನ್ನ ಆಮೇಲೆ ಹರಿನ್ರಿ. ಇದ್ರೊಳಗೆ 5 ಥರ ಅದಾವ. ಇಲ್ಲೊಂದು ಐತೆ ನೋಡ್ರಿ, ಹಿಂಗೆ 5 ಥರ ಅದಾವ ಟೋಟಲ್. ಈಗ ಇವನ್ನ ಹಣ್ಣಿಗೆ ಬರ್ರಿ, ಯಾರಿಗೆ ಬೇಕು ಪಟ್ ಮಾವಿನಕಾಯಿ ಯಾರಿಗೆ ಬೇಕು ಆರ್ಡ್ರ್ ಮಾಡಿರಿ. ರೊಕ್ಕಕ್ಕೇನಿಲ್ರಿ, ಹಂಗೆ ಫ್ರೀ ಆಗಿ ಕೊಡ್ತೀವಿ. ತಿನ್ನಕ್ಕೆ 1 ಡಜನ್ ಮೇಲೆ ಕೊಡಂಗಿಲ್ಲ. 1 ಡಜನ್. ಇನ್ನೂ ಇದ್ರ 4 ಪಟ್ಟು ಹಣ್ಣು ಅದಾವೆ. ಈಗ 4ನೇ ಹರಿದೀವಿ, ಇನ್ನೂ ಬಾರಿನೇ ಅದಾವೆ. ಯಾರಿಗೆ ಬೇಕು ಹೇಳ್ರಿ, ಫ್ರೀ ಆಗಿ ಕೊಡ್ತೀವಿ ತಿನ್ನಕ್ಕೆ. ಅರ್ಧ ಡಜನ್ ಮಾತ್ರ ಸಿಗ್ತಾವೆ, ಅರ್ಧ ಡಜನ್ ಮ್ಯಾಲೆ ಸಿಗಂಗಿಲ್ಲ. ನಾವು ಭಾಳ ಮಂದಿ ಇದೀವಿ, 2 ಡಜನ್ ಕೊಡಂತ ಹಾಕೋಬೇಡ್ರಿ, ಅರ್ಧ ಡಜನ್ ಮಾತ್ರ ಸಿಗ್ತಾವೆ. ಯಾರಿಗೆ ಬೇಕು ಹೇಳ್ರಿ. ಅದು ಯಾರಿಗೆ ಬೇಕು ಹೇಳ್ರಿ, ನಮ್ಮ ಮುಂಬೈದವರು ಬೆಂಗಳೂರವ್ರು ಹೇಳ್ಬೇಡ್ರಿ, ಮತ್ತು ಇಲ್ಲಿ ಲೋಕಲ್ದವ್ರು ಅಷ್ಟೇ ಹೇಳ್ರಿ. ಯಾಕಂದ್ರೆ ಅಲ್ಲಿಗೆ ಪಾರ್ಸಲ್ ಕಳ್ಸಕ್ಕೆ ನಮಗೂ ರೊಕ್ಕ ಹೋಗ್ತೈತಿ, ಅದು ಬಂದು ಮುಟ್ಟುದ್ನೂ ಇಲ್ಲ. ಇಲ್ಲೇ ಲೋಕಲ್ದವ್ರಿಗೆ ಅಷ್ಟೇ ಏನಿದ್ರು ಹೇಳ್ರಿ. ಸಾರಿಸಿದ್ದು ಮನೆಗಳು ಇರ್ತಿದ್ದು. ಏನೇನೋ ಸರ್ಕಸ್ ಮಾಡಿ ಹಾಕಕತ್ತೀವ್ರಿ ನಾವು. ಆಕೈತಿ ಬಾದಷ್ಟು. ಗಂಗೆ ಗೊಯ್ 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 ಅನ್ನ. ನಮ್ಮ ಮನೆಯವ್ರು ಸ್ವಲ್ಪ ಉಲ್ಟಾ ಅದಾರ, ನಾವು ಸೀದಾ ಮಾಡಿಸ್ಬೇಕು ಅವ್ರನ್ನ. ಹಾಸೋದೇ ಆಗ್ಲಮ್ಗೆ ಹಾಸ್ಕೊಂಡಿದ್ರೆ ಅಷ್ಟು ಗುದ್ದಾಡೋದಾಕಿತ್ತು. ಹಿಂಗೆ ಹಾಸಿದ್ರೆ ಇಲ್ಲಿಗೆ ಯಾರಿಗೆ ಗೊತ್ತು. ಎಲ್ಲಿ ಬಿಡಿ ಎಲ್ಲ. ಇದೊಂಥರ ನಮ್ಮ ಮನೆ ಸ್ಟೋರ್ ರೂಮ್ ರೀ ಇದು. ಮತ್ತು ಎಷ್ಟು ಗಲೀಜು ಐತೆ ಅನ್ಕೊಳಕ್ಕೆ ಹೋಗ್ಬೇಡ್ರಿ, ರೈತರ ಮನೆಯೆಲ್ಲ ಹಿಂಗಿರ್ತೈತಿ. ಸ್ಟೋರ್ ರೂಮ್ ಥರ ಆಗ್ಬಿಟ್ಟೈತಿ. ಇದು ಬಾತ್ರೂಮ್ ಸೂಪರ್. ಭಾಳ ಕೆತ್ತನೆ ನೋಡು ವೆಂಕಟೇಶ ಕಡ್ಡ. ಮ್ಯಾಗ ಮುಚ್ಚಾಕಬೇಕಲ್ಲ. ನಾ ಸುಮ್ಮಿರ್ತಾನೆ, ಸುಮ್ಮಿರೋದು ಬೆಟ್ರು. ಅವ್ರು ಕೇಳ್ದಂಗೆ ಅವ್ರು ಮಾಡ್ತಾರೆ. ಅವ್ರಿಗೆ ತಿಳಿದಷ್ಟು ನಂಗೆ ತಿಳಿದಿರಂಗಿಲ್ಲ, ಹಂಗಾಗಿ ಬಾಯಿ ಮುಚ್ಕೊಂಡಿರೋ ಚಲೋ. ಅವನ್ನೆರಡು ಕಾಯಿ ತೆಗಿ ಇದ್ರು ಹಿಂದಿನ ಗಿಡದ್ದು. ತೆಳಗೆ ಹಾಕೋದು ನಂಗೆ ಗೊತ್ತಿಲ್ಲಪ್ಪ ಹೆಂಗೆ ಹಾಕ್ತಾರಂತ. ಹೆಂಗೆ ಹಾಕ್ಬೋದು ನಾವು, ಮತ್ತು ಭಾಳ ಇರ್ತಾವಲ್ಲ. ಇನ್ನೂ ಇಷ್ಟ ಅದಾವ ಇಲ್ಲ ವೆಂಕಟೇಶ ಈ ಗಿಡದಾಗ.
ನಾ ಈ ಕಡೆ ಫೋನ್ ಹಚ್ಚಿ ನಮ್ಮ ಅಪ್ಪನ ಕೇಳ್ತಾನೆ. ಗೊತ್ತೈತಿ ನಿಮ್ಮಪ್ಪ. ನಮ್ಮ ಅಪ್ಪ ಗೊತ್ತೈತಾ? ಮಾಡಿ ತಿನ್ನೋದಷ್ಟ ಗೊತ್ತಾವ ಮತ್ತು. ಅಯ್ಯ ನಿನಗೇನು ಗೊತ್ತೈತಿ ನಮ್ಮ ಅಪ್ಪ ದುಡ್ದಿದ್ದು. ಅಯ್ಯೋ 2 ಕಾಯಿ ತೆಗಿ. ಯಾವ ಗೊಯ್ಯ ಏನು ಹೋದವ ಹೋಗ್ಲಿ. ಅದ ತಿನ್ನಕ್ಕೆ. ನಾಳೆಗೆ ಹುಣೆ ಆದಿಂದ ಪ್ರಿಯಾನ್ ಅಂತೆಲ್ಲ ಒಬ್ರನ್ನ. ನಾಳೆಗಲ್ಲ ಮತ್ತು ಹುಣೆ ಆದಿಂದ. ಈಗ ಇಷ್ಟು ಮಾವಿನಕಾಯಿ ಹಾಕೋದಾಯ್ತು ನೋಡ್ರಿ ಹಣ್ಣಿಗೆ. ನೋಡೋಣಂತ ಇವು ಹಣ್ಣು ಹೆಂಗೆ ಬರ್ತಾವಂಥೇಳಿ. ನಮ್ಮ ಎಂಕಪ್ಪ ಹಾಕಕತ್ತನಲ್ಲ, ಬೇರೆದಾರು ಯಾರು ಹಾಕಲಿಲ್ಲ ಅಂದರು. ಗೌರಿ ಅಂತಿದ್ದು ಮುಚ್ಚು ನಟ್ಟು ಹತ್ತಕ್ಕೆ.